ಬೀದಿ ನಾಯಿಗಳಿಗೆ ಆಹಾರ ಇಡಲು ವ್ಯವಸ್ಥೆ, ಬೀದಿ ನಾಯಿಗಳ ಕಲ್ಯಾಣ ಮತ್ತು ನಿರ್ವಹಣೆ ಹಾಗೂ ಸಾರ್ವಜನಿಕ ಆರೋಗ್ಯ ರಕ್ಷಣೆ. ಈ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡಲು ಚಳ್ಳಕೆರೆ ನಗರದಲ್ಲಿ 20 ಸ್ಥಳಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ 9 ಸ್ಥಳಗಳಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಇಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ನಗರಸಭೆ ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಅವರು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಾನವ ಮತ್ತು ಸಮುದಾಯ ಪ್ರಾಣಿಗಳ ನಡುವೆ ಸಹಬಾಳ್ವೆ ವೃದ್ಧಿಸಲು ಮತ್ತು ಸಂಘರ್ಷ ಕಡಿಮೆಗೊಳಿಸಲು ಬೀದಿ ಸಮುದಾಯದ ನಾಯಿಗಳಿಗೆ ಆಹಾರ ನೀಡುವ ಕಾರ್ಯವು ಮಹತ್ತರವಾಗಿದೆ. ಈ ರೀತಿ ವ್ಯವಸ್ಥಿತವಾಗಿ ಆಹಾರ ಒದಗಿಸುವುದರಿಂದ ಶ್ವಾನಗಳ ಹಸಿವು ನೀಗಿಸುವ ಮೂಲಕ ಅವುಗಳ ಕ್ರೂರ ಸ್ವಭಾವ ಮತ್ತು ಕಚ್ಚುವ ಪ್ರವೃತ್ತಿಯನ್ನು ಕಡಿಮೆಗೊಳಿಸಬಹುದಾಗಿದೆ. ಇದರ ಜೊತೆಗೆ ಬೀದಿ ನಾಯಿಗಳ ಸಂತಾನಹರಣ, ಶಸ್ತ್ರಚಿಕಿತ್ಸೆಗೆ ಹಾಗೂ ಸಾಮೂಹಿಕ ಲಸಿಕಾ ಕಾರ್ಯಕ್ರಮವನ್ನು ನಿರ್ವಹಿಸಲು ಇದು ಸಹಕಾರಿ ಆಗಲಿದೆ ಎಂದರು. ಬೀದಿ ನಾಯಿಗಳ ಇರುವಂತಹ ಸ್ಥಳಗಳನ್ನು ಗುರುತಿಸಿ ಸೂಚನಾ ಫಲಕ ಅಳವಡಿಸಿ ನಾಗರಿಕರಿಗೆ ಮಾಹಿತಿ ಒದಗಿಸಲಾಗಿದೆ. ಯೋಜನೆ ಕೇವಲ ಪ್ರಾಣಿಗಳ ಕಲ್ಯಾಣಕ್ಕೆ ಮಾತ್ರವಲ್ಲ, ನಗರದಲ್ಲಿ ಮಾನವ ಪ್ರಾಣಿ ಸಹಬಾಳ್ವೆಯತ್ತ ಒತ್ತು ನೀಡುತ್ತದೆ. ಬೀದಿ ನಾಯಿಗಳ ಸಮರ್ಥ ನಿರ್ವಹಣೆ ಮತ್ತು ನಿಯಂತ್ರಣ ಬೆಳವಣಿಗೆಗೆ, ರಸ್ತೆ ಅಪಘಾತಗಳು ಮತ್ತು ಜನತೆ ನಡುವಿನ ಸಂಘರ್ಷವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಸಾರ್ವಜನಿಕರಲ್ಲಿ ಪ್ರಾಣಿಗಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಇದು ಪ್ರೇರಣೆಯಾಗಿ ಜನ ವಸತಿ ಕಡಿಮೆ ಇರುವ ಪ್ರದೇಶಗಳಲ್ಲಿ ನಾಯಿಗಳ ಇರುವಂತಹ ಸ್ಥಳಗಳನ್ನು ಗುರುತಿಸಿ ಅಂತಹ ಸ್ಥಳಗಳಲ್ಲಿ ಆಹಾರಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಹಾಗೂ ಪ್ರಾಣಿ ಪ್ರಿಯರು ಆಹಾರವನ್ನು ತಂದು ಇಲ್ಲಿ ಹಾಕುವುದರ ಮೂಲಕ ಬೀದಿ ನಾಯಿಗಳ ಬಗ್ಗೆ ಕಾಳಜಿ ವಹಿಸಬೇಕಿದೆ ಎಂದು ಅವರು ಮಾಹಿತಿ ನೀಡಿದರು. ನಾಯಿಗಳಿಗೆ ಆಹಾರ ಇಡೋಕ್ಕೆ ನೀವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು, ಈಗ ಎಷ್ಟು ಕಡೆ ಮಾಡಿದ್ರಿ ಮತ್ತು ಇದರಿಂದ ಯಾವ ರೀತಿ ಅನುಕೂಲ ಆಗ್ಬೋದು ಮೇಡಮ್ ಬೀದಿ ನಾಯಿಗಳಿಗೆ? ನಮಸ್ಕಾರ. ಈಗ ನಾಯಿಗಳಿಗೆ ಆಹಾರ ನೀಡೋದಕ್ಕೆ ಈಗ ಆಲ್ರೆಡಿ ನಾವು ಚಳ್ಳಕೆರೆ ನಗರದಲ್ಲಿ ನಗರ ವ್ಯಾಪ್ತಿಯಲ್ಲಿ 9 ಕಡೆ ಆಹಾರ ನೀಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ 9 ಸ್ಥಳಗಳು ಜನವಸತಿ ಕಡಿಮೆ ಇರುವಂಥ ಪ್ರದೇಶಗಳಲ್ಲಿ ನಾವು ಮಾಡಿದ್ದೀವಿ. ಯಾಕಂದರೆ ಜನರಿಗೆ ನಾಯಿಗಳಿಂದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ನಾಯಿಗಳಿಗೂ ಕೂಡ ಆಹಾರ ಸಿಗಲಿ ಅನ್ನೋ ದೃಷ್ಟಿಯಿಂದ ಆ ಥರ ಮಾಡಿದ್ದೀವಿ. ಈಗ ಪ್ರಾಣಿ ಪ್ರಿಯರು ಆಹಾರವನ್ನು ಆ ಜಾಗಗಳಲ್ಲಿ ಸ್ಥಳಗಳಲ್ಲಿ ನಾವು ಇಟ್ಟಿರುವಂಥ ತಟ್ಟೆಗಳಲ್ಲಿ ಹಾಕಿದಾಗ ಆ ನಾಯಿಗಳು ಅಲ್ಲೇ ತಿಂದು ಅಲ್ಲೇ ಇರ್ತವೆ, ಊರೊಳಗಡೆ ಬರಲ್ಲ ಮತ್ತು ಜನರಿಗೂ ಕೂಡ ತೊಂದರೆ ಆಗಲ್ಲ ಅನ್ನೋಂಥ ಒಂದು ದೃಷ್ಟಿಯಿಂದ ಮತ್ತು ಪ್ರಾಣಿಗಳಿಗೂ ಕೂಡ ಸಫಿಷಿಯೆಂಟ್ ಆಹಾರ ಸಿಗಲಿ ಅನ್ನೋಂಥ ದೃಷ್ಟಿಯಿಂದ ನಾವೀಗ ಆಲ್ರೆಡಿ ಚಳ್ಳಕೆರೆನಲ್ಲಿ 9 ಕಡೆಗಳಲ್ಲಿ ನಾವು ಆಹಾರದ ಹಾಕೋದು ಕೂಡ ವಾರ್ಡ್ ಜನಗಳಿಗೂ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ನೀಡಿದ್ದೀವಿ. ಜನರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಅವರು ಮಿಕ್ಕಿರುವಂಥ ಆಹಾರಗಳನ್ನು ತಗೊಂಡೋಗಿ ಆ ಸ್ಥಳದಲ್ಲಿ ಹಾಕ್ತಾ ಇದ್ದಾರೆ. ನಾಯಿಗಳು ಕೂಡ ಊಟಕ್ಕೆ ಅನುಕೂಲ ಆಗಿದೆ. ಈಗ ಮೇಡಮ್, ಈಗ ನೀವು 9 ಕಡೆ ಮಾಡಿದ್ರಿ, ಮತ್ತೆ ಇನ್ನು ಎಷ್ಟು ಕಡೆ ಹಾಕ್ಬೇಕಂತ ಏನೋ? ಟೋಟಲ್ 14 ಕಡೆ ಮಾಡುವಂಥದ್ದು ಇತ್ತು. ಅದರಲ್ಲಿ ಈಗ ಪ್ರಾಯೋಗಿಕವಾಗಿ ಪ್ರಥಮವಾಗಿ ನಾವು 9 ಕಡೆ ಮಾಡಿದ್ವಿ. ಉಳಿದಿರೋದನ್ನು ಮುಂದಿನ ದಿನಗಳಲ್ಲಿ ಇಲ್ಲಿನ ರೆಸ್ಪಾನ್ಸ್ ನೋಡ್ಕೊಂಡು ಮುಂದಿನ ಕಡೆ ಮಾಡ್ತೀವಿ.